ನಮಸ್ಕಾರ ಕರ್ನಾಟಕ. ನಾನು ಡೈಟಿಷಿಯನ್ ಶರತ್. ನಾನು ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ಡೈಟಿಷಿಯನ್ ಮತ್ತು ನ್ಯೂಟ್ರಿಷನಿಸ್ಟ್ ಆಗಿ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇದ್ದೇನೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಅಡಿಯಿಂದ ಮುಡಿಯವರೆಗೂ ಡಯಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಇಲ್ಲಿ ಎಲ್ಲ ಥರದ ಕಾಯಿಲೆಗೂ ರಿಲೇಟೆಡ್ ಆಗಿ ನಾವು ಡಯಟ್ ಪ್ರತ್ಯೇಕವಾದ ಆಹಾರ ಪದ್ಧತಿಯನ್ನು ನಾವು ಒದಗಿಸಲಾಗ್ತಿದೆ. ಸೊ ಇಲ್ಲಿ ಯಾವ್ಯಾವ ರೀತಿ ನಾವು ಸರ್ವಿಸಸ್ ಕೊಡ್ತಾ ಇದ್ದೀವಿ ಅನ್ನೋದೇ ಆದರೆ, ಮಧುಮೇಹಕ್ಕಾಗಿರ್ಬೋದು ಅಥವಾ ಕೊಲೆಸ್ಟ್ರಾಲು ಜಾಸ್ತಿ ಆಗಿದೆ ಅಂದವರಿಗೆ ಅವರಿಗೆ ಡಯಟ್ ಪ್ರಾಪರ್ ವೇಲಿ ಕೊಡೋದಾಗಿರ್ಬೋದು, ಅಥವಾ ಬಾಣಂತನದಲ್ಲಿ ಆಹಾರ ಪದ್ಧತಿ ಯಾವ ರೀತಿ ತೊಗೊಬೇಕು ಅನ್ನೋದರಲ್ಲಿ ಆಗಿರ್ಬೋದು, ದೆನ್ ಥೈರಾಯ್ಡಿಗೆ ಯಾವ ರೀತಿ ತೊಗೋಬೇಕು, ಇದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ತುಂಬ ಒಬೇಸ್ ಇರ್ತಕ್ಕಂಥದ್ದು. ಅಂದರೆ ತುಂಬ ಬೊಜ್ಜು ಇರೋರಿಗೆ ಯಾವ ರೀತಿ ಬೊಜ್ಜು ಕರಗಿಸೋದು, ಅಥವಾ ತುಂಬ ಸಣ್ಣ ಇರೋರು ಯಾವ ರೀತಿ ತೂಕ ಹೆಚ್ಚಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಂದು ಕಾಯಿಲೆಗೂ ಮೇಯ್ನಾಗಿ ನಾವು ಮಾಡಬೇಕಾಗಿರೋದು ಡಯಟ್. ಅಂದರೆ ಪ್ರತಿಯೊಂದು ಆರೋಗ್ಯದ ಸಮಸ್ಯೆಗೆ ನಾವು ಮೊದಲಾಗಿ ಏನು ಚೇಂಜಸ್ ಮಾಡ್ಕೊಬೇಕು ಅಂದರೆ ಆಹಾರ ಪದ್ಧತಿ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೂ ಕೂಡ ಕಾಯಿಲೆಗಳು ಡಿಪೆಂಡ್ ಆಗಿರುತ್ತೆ ಈಗಿನ ಕಾಲದಲ್ಲಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನ್ಯೂಟ್ರಿಷನ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗಿನ ನಮ್ಮ ಜೀವನ ಶೈಲಿ ಬದಲಾವಣೆಗಳಿಂದಾಗಿ ಹಲವಾರು ರೀತಿಯ ನಾವು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರಿಗೆ ಒಂದು ಪ್ರಾಪರ್ ವೇಯಲ್ಲಿ ನ್ಯೂಟ್ರಿಷನ್ ಸಪ್ಲೈ ಆಗ್ತಾ ಇಲ್ಲ, ಅಥವಾ ಒಂದು ಪ್ರಾಪರ್ ವೇಯಲ್ಲಿ ನಮಗೆ ಬೇಕಾಗ್ತಕ್ಕಂಥ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ನೋಡೋದಾದರೆ ಈಗ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರವರೆಗೂ ಕೂಡ ನ್ಯೂಟ್ರಿಷನ್ ಡಿಫಿಷಿಯನ್ಸಿಗಳನ್ನ ನಾವು ತುಂಬಾ ನೋಡ್ತಾ ಇರ್ತೀವಿ ಬಿಕಾಸ್ ಆಫ್ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ. ಅರ್ಥ ಆಯ್ತಲ್ಲ? ಸೊ ಆ ಉದ್ದೇಶಕ್ಕೋಸ್ಕರ ನೋಡೋದಾದರೆ ಡಯಟು ಒಂದು ಪ್ರಾಪರ್ ವೇಯಲ್ಲಿ, ಇನ್ ದ ಸೆನ್ಸ್ ಬ್ಯಾಲೆನ್ಸ್ಡ್ ಆಗಿ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.